ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಓಕೆ, ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಟಿಫನಿಗೆ ಅಂಥೇಳಿ ಅಕ್ಕಿ ರೊಟ್ಟಿ ಮಾಡತ್ತಿದ್ದೆ. ಬನ್ನಿ ನಿಮಗೂ ಕೂಡ ಇದರ ರೆಸಿಪಿ ತೋರಿಸ್ತೀನಿ. ಓಕೆ, ಈಗ ಅಕ್ಕಿ ರೊಟ್ಟಿ ಮಾಡೋಕೆ ಏನು ಬೇಕಂತೇಳಿ ತೋರಿಸ್ತೀನಿ, ಬನ್ನಿ. ನಾನು ನಮ್ಮ ಉತ್ತರ ಕರ್ನಾಟಕದೊಳಗ ಸ್ಪೆಷಲ್ ಆಗಿರುವಂತಹ ಅಕ್ಕಿ ರೊಟ್ಟಿಯನ್ನ ಹೆಂಗ್ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಇದು ಬೆಳಗ್ಗೆ ಮಕ್ಕಳಿಗೂ ಕೂಡ ಟಿಫನ್ಗೆ ಬೇಗ ರೆಡಿ ಮಾಡ್ಬೋದು, ಹಾಗೆ ಆಫೀಸ್ಗೆ ಹೋಗೋರು ಕೂಡ ಬೇಗ ರೆಡಿ ಮಾಡಿ ಕೊಡ್ಬೋದು. ತಡ ಯಾಕೆ, ಇದನ್ನ ಮಾಡಕ್ಕ ಏನೇನ್ ಬೇಕಂತ ಹೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿನಿ, ಹಾಗೆ ಒಂದು ಮೆಣಸಿನ್ಕಾಯಿ ಮತ್ತೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಮತ್ತೆ ಸ್ವಲ್ಪ ಜೀರಿಗೆ ಹಾಗೆ ಕ್ಯಾಪ್ಸಿಕಮ್ ಸ್ವಲ್ಪ ಕಟ್ ಮಾಡ್ಕೊಂಡಿನಿ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತೀನಿ. ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನ ಈಗ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಇಲ್ಲಿ ನಾನು ನೀರು ಕಾಯಕ್ಕೆ ಇಟ್ಕೊಂಡಿನಿ. ಈಗ ಇದು ಕುದಿ ಬರೋ ಮಟನು ಹಾಗೆ ಇಡಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಯಾಕಂದ್ರೆ ಅಕ್ಕಿ ರೊಟ್ಟಿ ಕಲರ್ ಚೆನ್ನಾಗಿ ಬರ್ತೈತಿ. ಸೊ ಅದಕ್ಕೆ ಇದು ಸರಿಯಾಗಿ ಕುದ್ದ ಮೇಲೆ ಅಕ್ಕಿ ಹಿಟ್ಟಿಗೆ ನೀರು ಹಾಕಬೇಕು. ಮೃದುವಾಗಿ ನಿಧಾನವಾಗಿ ಕಲಿಸ್ಬೇಕು. ನೋಡಿ ಈ ತರ, ಯಾಕಂದ್ರೆ ಸ್ವಲ್ಪ ಬಿಸಿ ಇರ್ತೈತಲ್ಲ, ಸೊ ಅದಕ್ಕೆ ಫಸ್ಟ್ಗೆ ಸ್ವಲ್ಪ ಒಂದು ಸ್ಪೂನ್ ಇಲ್ಲನ ಕೈಯಾಡಿ. ಓಕೆ, ಈ ತರ ಜಿಗಿಟಾಗಿ ಬರಬೇಕು ಹಿಟ್ಟು, ಅಂದ್ರೆ ಅಕ್ಕಿ ರೊಟ್ಟಿ ಹರಿಯೋದಿಲ್ಲ. ಸೊ ಅದಕ್ಕೆ ಹಾಗೆ ಈಗ ಒಂದು ಪ್ಲಾಸ್ಟಿಕ್ ಕವರ್ ತಗೋಬೇಕು, ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಒಂದು ಹಿಟ್ಟಿನ ಉಳ್ಳಿ ಮಾಡ್ಕೊಂಡು ಹಾಗೆ ನಿಧಾನವಾಗಿ ಲಟ್ಟಿಸ್ಕೋಬೇಕು. ಸರಿಯಾಗಿ ಈ ತರ ಹಿಟ್ಟು ಜಿಗುಟಿದ್ರೆ ನೀವು ಆರಾಮಾಗಿ ಲಟ್ಟಿಸ್ಬೋದು. ಇಲ್ಲ ಅಂತಂದ್ರೆ ಕೆಲವೊಂದ್ ಟೈಮ್ ಅಲ್ಲಿ ರೊಟ್ಟಿ ಹರಿಯೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ನಿಧಾನವಾಗಿ ಲಟ್ಟಿಸ್ಬೇಕು, ಯಾಕಂದ್ರೆ ಈರುಳ್ಳಿದು ಹಾಕಿರ್ತೇವಲ್ಲ, ಸೊ ಅದಕ್ಕೆ. ಓಕೆ, ಈಗ ರೊಟ್ಟಿ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಈಗ ಇದನ್ನ ಕವರ್ ಸಮೇತನ ರೊಟ್ಟಿ ಹಗರ್ಕ ಹಾಕಬೇಕು, ಯಾಕಂದ್ರೆ ಡೈರೆಕ್ಟ್ ಆಗಿ ಹಾಕ್ಯಾಕ ಹೋದ್ರೆ ನಾವು ರೊಟ್ಟಿ ಹರಿಯೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ಆಮೇಲೆ ಸ್ಲೋಲಿ ಆಗಿ ಈ ತರ ಕವರ್ ತೆಗಿರಿ. ಈಗ ಇದು ಸ್ವಲ್ಪ ಹೊತ್ತು ಬೇಯೋ ತನಕ ಹಾಗೆ ಬಿಡಿ ಹಂಚ ಮ್ಯಾಲ. ಸರಿಯಾಗಿ ಬಂದ್ಮೇಲೆ ಈ ತರ ಹೊಳಿಸ್ ಹಾಕಿ ಇದಕ್ಕ ನೀವು ಕಾಯಿ ಚಟ್ನಿ, ಹಾಗೆ ಇಲ್ಲಪ್ಪ ಅಂತಂದ್ರ ಖಾರ ಚಟ್ನಿ, ಶೇಂಗಾ ಚಟ್ನಿ, ಇಲ್ಲಪ್ಪ ಅಂತಂದ್ರೆ ಹಾಗೇನು ತಿನ್ಬೋದು. ಯಾಕಂದ್ರೆ ಆಲ್ರೆಡಿ ನಾವು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೇವಲ್ಲ, ಸೊ ಅದಕ್ಕೆ ತುಪ್ಪ ಅದು ಹಚ್ಕೊಂಡು ತಿನ್ಬೋದು. ಓಕೆ, ಈಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಇದ್ರ ಜೊತೆ ಚಟ್ನಿ ಹಚ್ಕೊಂಡ್ ತಿನ್ಬಿಟ್ರೆ ಹಾಗೆ ಇನ್ನು ಸೂಪರ್ ಆಗಿರ್ತೈತಿ. ಸೊ ನೀವು ಮನೆಯೊಳಗ ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರ್ತೈತಿ, ಹಾಗೆ ಹೊಟ್ಟೆ ಕೂಡ ತುಂಬಿಡ್ತೈತಿ ಫುಲ್ ಆಗಿ. ನೀವು ಮನೆಯೊಳಗ ಇದೇ ರೀತಿ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರ್ತೈತಿ, ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತೈತಿ. ಇದು ಬೆಳಿಗ್ಗೆ ಟಿಫನ್ ಕೂಡ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಊಟಕ್ಕೆ ಕೂಡ ಮಾಡ್ಬೋದು.
ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಬಹಳ ಇಷ್ಟ ಆಗಿದೆ ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ಯಾರೋ ನನ್ನ ಚಾನಲ್ ಅನ್ನು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪಿ ಒಂದಿಗೆ ಇನ್ನು ಮುಂದೆ ಬರ್ತೇನೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.